ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಲೋಕಸಭಾ ಆಯೋಗದಿಂದ ಭರ್ಜರಿ ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ 319 ಹುದ್ದೆಗಳು ಲಭ್ಯವಿದ್ದು, ಗ್ರೂಪ್ ಎ ಯಲ್ಲಿ 117 ಮತ್ತು ಗ್ರೂಪ್ ಬಿ ಯಲ್ಲಿ 202 ಹುದ್ದೆಗಳಿದ್ದು, ಇದು ಸರ್ಕಾರಿ ಉದ್ಯೋಗವಾಗಿದ್ದು, ಸರ್ಕಾರಿ ಉದ್ಯೋಗಕ್ಕಾಗಿ ಯಾರೆಲ್ಲ ಇದು ಮಾಡ್ತಾ ಇದ್ರೆ ಅವರಿಗಾಗಿ ಈ ಉದ್ಯೋಗ. 319 ಹುದ್ದೆಗಳ ಭರ್ಜರಿ ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಉದ್ಯೋಗಾಂಶಿಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ವತಿಯಿಂದ ಭರ್ಜರಿ ಉದ್ಯೋಗಾವಕಾಶ ಪ್ರಕಟಿಸಲಾಗಿದ್ದು, ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡ್ತಾ ಇದ್ದಾರೆ. ನಿಯಮಗಳು 1997 ಅನ್ವಯ 2026-27ನೇ ಸಾಲಿನ ವಿವಿಧ ಇಲಾಖೆಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಪ್ರಕಟಿಸಿದ್ದಾರೆ. ಈ ನೇಮಕಾತಿ ಮೂಲಕ ಒಟ್ಟು 319 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದ್ದು, ಪ್ರಮುಖ ಮಾಹಿತಿ ಸಂಸ್ಥೆ ಕರ್ನಾಟಕ ಲೋಕಸೇವಾ ಆಯೋಗ KPSC. ಹುದ್ದೆಗಳು ಗ್ರೂಪ್ ಎ ಮತ್ತು ಗ್ರೂಪ್ ಬಿ. ಒಟ್ಟು ಹುದ್ದೆಗಳು 319 ಕರ್ನಾಟಕದಲ್ಲಿ. ಇದು ಅರ್ಜಿ ವಿಧಾನ ಆನ್ಲೈನ್ ಮುಖಾಂತರ. ಅಧಿಸೂಚನೆ 31/7/2026ಗೆ ಹೊರಬಿದ್ದಿದ್ದು, ಗ್ರೂಪ್ ಎ ಹುದ್ದೆಗಳ ವಿವರ 117 ಹುದ್ದೆಗಳು. ಇದರಲ್ಲಿ ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ, ಇದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸಾಮಾನ್ಯ 36, ಹೈದರಾಬಾದ್ ಕರ್ನಾಟಕ 3, ಒಟ್ಟು 39 ಮತ್ತು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಸಾಮಾನ್ಯವಾಗಿ 50, ಒಟ್ಟು 50 ಮತ್ತು ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ ಸಾಮಾನ್ಯ 2, ಒಟ್ಟು 2. ಹಾಗೆ ಕಾರ್ಖಾನೆಗಳ ಅಧಿಕಾರಿ ಅಥವಾ ಸಹಾಯಕ ಕಾರ್ಖಾನೆ ಅಧಿಕಾರಿ ಕಾರ್ಮಿಕ ಇಲಾಖೆಯಲ್ಲಿ ಸಾಮಾನ್ಯ 13, ಹೈದರಾಬಾದ್ ಕರ್ನಾಟಕ 2, ಒಟ್ಟು ಹುದ್ದೆಗಳು 15. ಹಾಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಾಮಾನ್ಯ 11, ಒಟ್ಟು 11. ಗ್ರೂಪ್ ಎ ಒಟ್ಟು ಹುದ್ದೆಗಳು 117 ಕವರ್ ಆಯ್ತಲ್ಲ. ಹಾಗೆ ಗ್ರೂಪ್ ಬಿ ಯಲ್ಲಿ 202 ಹುದ್ದೆಗಳು. ತಹಸೀಲ್ದಾರ್ ಗ್ರೇಡ್ 2 ಅಲ್ಲಿ ಸಾಮಾನ್ಯವಾಗಿ 18, ಸಾಮಾನ್ಯದಲ್ಲಿ ಹೈದರಾಬಾದ್ ಕರ್ನಾಟಕ 7, ಒಟ್ಟು 25. ಹಾಗೆ ವಾಣಿಜ್ಯ ತೆರಿಗೆ ಅಧಿಕಾರಿ 74 ಹುದ್ದೆಗಳು. ಹಾಗೆ ಸಹಾಯಕ ಅಧೀಕ್ಷಕರು ಕಾರಾಗೃಹದಲ್ಲಿ ಸಾಮಾನ್ಯ 5, ಹೈದರಾಬಾದ್ ಕರ್ನಾಟಕ 1, ಒಟ್ಟು 6 ಮತ್ತು ಸಹಕಾರ ಸಂಘಗಳ ಸಹಾಯಕ ನಿರ್ದೇಶಕರು ಸಾಮಾನ್ಯ 19 ಮತ್ತು ಹೈದರಾಬಾದ್ ಕರ್ನಾಟಕ 2, ಒಟ್ಟು 21. ಹಾಗೆ ಸಹಾಯಕ ನಿರ್ದೇಶಕರು ಅಥವಾ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಸಾಮಾನ್ಯ 10, ಹೈದರಾಬಾದ್ ಕರ್ನಾಟಕ 2, ಒಟ್ಟು 12. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಯಲ್ಲಿ 5 ಹುದ್ದೆಗಳು ಮತ್ತು ಉದ್ಯೋಗಾಧಿಕಾರಿ ಅಥವಾ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ 3 ಹುದ್ದೆಗಳು. ಹಾಗೆ ಮುಖಾಧೀಕ್ಷಕರು ಗ್ರೇಡ್ 1ನಲ್ಲಿ ಸಾಮಾನ್ಯ 18, ಹೈದರಾಬಾದ್ ಕರ್ನಾಟಕ 2, ಒಟ್ಟು 20 ಮತ್ತು ಸಹಾಯಕ ಖಜಾನಾಧಿಕಾರಿ 12 ಹುದ್ದೆಗಳು ಮತ್ತು ಸಹಾಯಕ ನಿರ್ದೇಶಕರ ನಗರಾಭಿವೃದ್ಧಿ ಅಥವಾ ಗ್ರಾಮೀಣಾಭಿವೃದ್ಧಿಯಲ್ಲಿ ಸಾಮಾನ್ಯ 2, ಹೈದರಾಬಾದ್ ಕರ್ನಾಟಕ 2, ಒಟ್ಟು 4 ಹುದ್ದೆಗಳು. ಹಾಗೆ ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಸಚಿವಾಲಯ 5 ಹುದ್ದೆಗಳು. ಹಾಗೆ ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾಮಾನ್ಯ 3, ಹೈದರಾಬಾದ್ ಕರ್ನಾಟಕದಲ್ಲಿ 1, ಒಟ್ಟು 4. ಹಾಗೆ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ಹುದ್ದೆಗಳು. ಗ್ರೂಪ್ ಬಿ ಒಟ್ಟು ಹುದ್ದೆಗಳು 202 ಹುದ್ದೆಗಳು. ಒಟ್ಟು ಹುದ್ದೆಗಳು ಗ್ರೂಪ್ ಎ ಯಲ್ಲಿ 117 ಮತ್ತು ಗ್ರೂಪ್ ಬಿ ಯಲ್ಲಿ 202, ಒಟ್ಟು 319 ಹುದ್ದೆಗಳು. ಪ್ರಮುಖ ದಿನಾಂಕ ಅರ್ಜಿ ಆರಂಭವಾಗಿದೆ 1/8/2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8/2026. ಪ್ರಾಥಮಿಕ ಪರೀಕ್ಷೆ ತಾತ್ಕಾಲಿಕ 15/11/2026 ಆಗಿದ್ದು, ಅರ್ಜಿ ಸಲ್ಲಿಸುವ ವಿಧಾನ KPSC ಅಧಿಕೃತ ವೆಬ್ಸೈಟಲ್ಲಿ ಆನ್ ಟೈಮ್ ರಿಜಿಸ್ಟ್ರೇಷನ್ OTR ಮಾಡಬೇಕು. ಈಗಾಗಲೇ OTR ಹೊಂದಿರುವ ಅಭ್ಯರ್ಥಿಗಳು ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಹೊಸ ಅಭ್ಯರ್ಥಿಗಳು ಮೊದಲು ನೋಂದಣಿಯನ್ನು ಪೂರ್ಣಗೊಳಿಸಬೇಕು. ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರತಿಯನ್ನು ಡೌನ್ಲೋಡ್ ಮಾಡಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ನಿಮಗೆ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ, ನೇರವಾಗಿ ಇದು ಮಾಡ್ಕೋಬೋದು. ಓಕೆ, ಅಧಿಕೃತ KPSC ವೆಬ್ಸೈಟ್ ಕೂಡ ಇದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕು ಕೂಡ ನಿಮಗೆ ಇದೆ. ಹಾಗೆ ಅಗತ್ಯ ದಾಖಲೆ ನಿಮ್ಮಲ್ಲಿ ಇರಬೇಕಾದಂಥ ದಾಖಲೆಗಳು SLC ಅಂಕಪಟ್ಟಿ, PUC ಅಥವಾ ಪದವಿ ಅಂಕಪಟ್ಟಿಗಳು ಮತ್ತು ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ನಿವಾಸ ಪ್ರಮಾಣ ಪತ್ರ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋ ಮತ್ತು ನಿಮ್ಮ ಡಿಜಿಟಲ್ ಸೈನು ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ಬೇಕಾಗುತ್ತೆ.
ಸರಿ, ಸಹಾಯವಾಣಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಒಂದು ನಿಮಿಷಕ್ಕೆ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಓಕೆ, ಸಹಾಯವಾಣಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಹಾಗೆ ಮುಖ್ಯ ಸೂಚನೆ ನೋಡಿ, ಅರ್ಜಿಯನ್ನು ಆನ್ಲೈನ್ ಮೂಲಕ ಮಾತ್ರ ಸ್ವೀಕರಿಸಲಾಗುತ್ತೆ. ಕೊನೆಯ ದಿನಾಂಕದವರೆಗೆ ಕಾಯದ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಎಲ್ಲ ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ. ಪರೀಕ್ಷೆಯ ದಿನಾಂಕ ಹಾಗೂ ಇತರ ಮಾಹಿತಿ KPSC ವೆಬ್ಸೈಟಲ್ಲಿ ಪ್ರಕಟಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರಿಂಟೌಟನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಈ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.